ಮನೆ ಅಧ್ಯಕ್ಷ ದಯವಿಟ್ಟು ಆಯ್ತು. ಅವ್ರು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮೇಲಾಗಿರೋಂಥ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ, ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ಆಯ್ತು. ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದೊತ್ತು ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡೋದು ಮಾತಾಡಿ. ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೋಗುತ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನಾನು ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ್ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ಮುಗಿತಾರೆ. ಆಯ್ತು, ಮತ್ತೆ ಮುಖ್ಯಮಂತ್ರಿ ಆಯ್ತು, ಸತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ ನಾನು. ಆಯ್ತು, ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಆಯ್ತು. ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಿಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ಈಗ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡ್ಬೇಕು. ಆಯ್ತು, ಇದು ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು. ಪರಿಚಯ ಇಲ್ವೇನ್ರಿ ಅವರು? ಈಗ ಆಯ್ತು, ಏನ್ ಮಾಡ್ತೀವಿ ನೀವು? ಇದು ಕೋರ್ಟ್ ಅಲ್ಲಿ ತನಿಖೆ ನಡೀತಾ ಇಲ್ಲಿ. ಇಲ್ಲೇ ಸತಿ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ. ಯಾಕೆ ಆಯ್ತು, ಆಯ್ತು, ಮುಂದೆ ಆಯ್ತು, ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ. ಆಯ್ತು, ಆಯ್ತು, ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ಅಲ್ಲಿ ಈಗ ಮಾತಾಡ್ದಲ್ಲ. ಬಜೆಟ್ ಅಲ್ಲಿ ಯಾಕೆ ಪರ್ಸನಲ್ ವಿಷಯ ಮಾತಾಡ್ತಾನೆ? ಬೇಡ, ಆ ರೀತಿ ಮಾತಾಡಿ. ಬಜೆಟ್ ಬಗ್ಗೆ ಮಾತಾಡ್ರಿ. ಏನ್ ಮಾತಾಡ್ತಾರೆ? ಸಮಾಧಿ ಮಂಜುನಾಥ್ ಪಟೇಲ್ ಮಾಡಿ ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ರೇವಂತ್ ಮನೆ ನೋಡಿ ಏನ್ ಬೇಕಾದ್ರೂ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಮಾತಾಡಿ. ನೋಡಿ ನಾನು ಕೂತ್ಕೊಂಡು ಸುಮ್ಮನೆ ನೋಡಿ, ಸುಮ್ಮನೆ ಕೂತ್ಕೊಂಡು ಸರಿಯಾಗುತ್ತೆ. ನಾನು ಆಯ್ತು, ಈಗ ಇದನ್ನು ಈಗ ಆಯ್ತು, ನಿಲ್ಲಿಸಿ. ಆಯ್ತು, ಈಗ ನೋಡಿ ಮತ್ತೆ ಮಾತಾಡ್ಬೇಕು. ಆಯ್ತು, ಇಲ್ಲಿ ಹಾಕಿದ್ರೆ ಹೇಳ್ತೇನೆ. ಈಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.